ಖುಷಿ ಆಗ್ತಾ ಇರೋದೇನಂದ್ರೆ ಜೋಗಿ ಸರ್ ಟೀಸರ್ ಲಾಂಚ್ ಮಾಡಿದ್ದು. ನಾನು ನಿರೂಪಕಿ ಆಗಿದ್ದಾಗ ಸಾಕಷ್ಟು ಅವರು ನನಗಾಗಿ, ನಮ್ಮ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಸ್ಕ್ರಿಪ್ಟ್‌ಗಳನ್ನ ಬರೆದಿದ್ರು. ಆಫ್‌ಕೋರ್ಸ್ ಜಗ್ಗಿ ಸರ್ ಕೂಡ ಅದನ್ನೆಲ್ಲ ಡೈರೆಕ್ಟ್ ಮಾಡಿದ್ದಾರೆ. ಆಂಡ್ ನಂಗೆ ಬಹಳ ಖುಷಿ ಆಗ್ತಾ ಇದೆ ಸರ್ ನಿಮ್ಮನ್ನ ಮೀಟ್ ಮಾಡಿದ್ದು ಈ ಸಂದರ್ಭದಲ್ಲಿ. ಅಂತ ಅದು ಅವ್ರದ್ದೊಂದು ಡೈಲಾಗ್ ಇದೆ. ಅವ್ರ ಪರ್ಮಿಷನ್ ತಗೊಂಡು ನಾನೇ ಹೇಳ್ಬಿಡ್ತೀನಿ. ಬಮ್ಮ ಓದಕ್ ಬರೆಯಕ್ ಬರ್ತದೆ, ನಾನು ಬರೆಯಕ್ ಬರ್ತದೆ, ಓದಕ್ ಬರಕಲ್ಲ. ಏನ್ ಬರೀತೀಯ ಅದನ್ನೇ ಓದಕ್ ಬರಕಲ್ಲ ಅಂದ್ರೆ ಆ ಡೈಲಾಗ್ ಬರೆಯೋಕ್ ಬರ್ಬಿಟ್ಟೆ ಆಮೇಲೆ ಜನಕ್ಕೆ ಅರ್ಥ ಆಗುತ್ತಾ ಅಂತ. ಅವ್ನಿಗೆ ಬರೆಯಕ್ ಬರುತ್ತೆ, ಓದಕ್ ಬರಲ್ಲ, ಬಟ್ ಏನ್ ಬರೀತಾನೆ ಗೊತ್ತಿಲ್ಲ. ಆ ತರದ ಒಂದು ಯುನೀಕ್ ಕ್ಯಾರೆಕ್ಟರ್. ಸೊ ಇದ್ರ ಪಯಣ ಹೇಗಿತ್ತು ಅಂತ ಸಾರಿ ಮ್ಯಾಮ್, ನಾನು ಹೇಳಿದ್ನಲ್ಲ ಇವೆಲ್ಲ ಆಗುತ್ತೆ. ಮೊದಲೇ ಸರಿ ದೋಸೆ ಹಾಕ್ತಿದೀವಿ. ಸೊ ಆ ಜಾಗಕ್ಕೆ ಹೋಗಬೇಡ, ಒಂದ್ಸತಿ ಹೇಳಿ ಅರ್ಥ ಆಗ್ತಿಲ್ಲ ನಿಂಗೆ. ಈ ಇನ್ಸಿಡೆಂಟ್ ನಡೆದಾಗ ಅವ್ರ ಜೊತೆ ಬೇರೆ ಯಾರಾದ್ರೂ ಇದ್ರಾ? ಪೃಥ್ವಿ ಅಷ್ಟೊತ್ತಲ್ಲಿ ಒಬ್ರೇ ಬ್ರಿಡ್ಜ್ ಮೇಲೆ ಏನ್ ಮಾಡ್ತಾ ಇದ್ರು? ನಮಗ್ ಗೊತ್ತಿಲ್ಲದೆ ಇರೋದು ಇನ್ನೂ ಏನೋ ಇದೆ. ಅದು ನನ್ನ ಜೊತೆಗೆ ಇದೆ. I have a feeling of being watched right now. ಬಟ್ ಇವರು ಮೇನ್ ರಂಗಭೂಮಿಯಿಂದ ಬಂದಿದ್ದು. ಅದೇನೋ ಗೊತ್ತಿಲ್ಲ, ಅವರಿಗೆ ಸಡನ್ ಆಗಿ ಕಥೆಗಳು ತುಂಬ ಬರೀತಾ ಇದ್ರು. ಅವರ ಬರವಣಿಗೆ ತುಂಬ ಚೆನ್ನಾಗಿದೆ. ನಾನು ನೋಡಿರೋ ಪ್ರಕಾರ ನನಗೆ ಇಷ್ಟ ಆಗಿರೋದು. ಆಮೇಲೆ ತುಂಬ ಕಥೆಗಳು ತುಂಬ ಇದೆ ಅವ್ರ ಹತ್ರ. ಸೊ ಅವ್ರಿಗೇನೋ ಒಂದ್ಸರಿ ಇಲ್ಲ, ನನಗಿರೋದೊಂದು ಲೈಫ್, ಏನಾದ್ರು ಮಾಡಬೇಕಿದ್ದು ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾದ್ರು ಒಂದು ಅಚೀವ್ ಮಾಡ್ಬೇಕನ್ನೋದಿತ್ತು. ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗೂ ಅದು ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು ಸಪೋರ್ಟ್ ಮಾಡಲೇಬೇಕಾಯ್ತು. ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ. ಇಲ್ಲ ಸರ್, ಅದು ಭಾಷೆಗಳನ್ನ ನಾವು ಮಾಡಿದ್ದು ಫಾರ್ ಇಟ್ ಟು ಬಿ OTT ಫ್ರೆಂಡ್ಲಿ. ಬೇರೆ ರಾಜ್ಯಗಳಲ್ಲಿ ನಾವು OTT ಕೆಲವೊಂದು OTTಗಳನ್ನ ನಾವು ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸ್ ಅಡ್ವಾನ್ಸ್ ಸ್ಟೇಟಲ್ಲಿದ್ದು ಅವರು ನೋಡಿದ್ದಾರೆ, ನೋಡಿ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತಗೊಂಡ್ಬಂದ್ರೆ ನಿಮಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನ ಮಾಡಬೇಕಾಯ್ತು. ಹಾಗೆ ರಿಲೀಸ್ ಥಿಯೇಟ್ರಿಕಲ್ ರಿಲೀಸ್ ಕನ್ನಡ ಅಷ್ಟೇ. OTTಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ. ಅದೇನಾರ ಇದಾದ್ರೆ ರಿಲೀಸ್ ಆದ ಸ್ವಲ್ಪ ದಿವಸದಲ್ಲೇ ಅಲ್ಲೂ ಬಟ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರುತ್ತೆ. ಸರ್ ಇಲ್ಲಿ ಯಾವುದು ಸೇಫ್ ಝೋನ್? ಕಥೆನೇ ಕಾಪಾಡ್ಬೇಕು, ಅದೇ ಸೇಫ್ ಝೋನ್. ಯಾವ ಲೈನಲ್ಲಿದೆ ಅದನ್ನ ಸರಿಯಾದ ಪದಗಳನ್ನು ಬಳಸಿ ಹೇಳೋದು. ವಾಸ್ತವದಲ್ಲಿ ಸಂಗೀತ ನಿರ್ದೇಶಕ ಹೌದು ನಾನು. ನಾನು ಕಂಪೋಸರ್ ಜೊತೆಯಲ್ಲಿ ಏನಾಗ್ತೇನೆ ಅಂದ್ರೆ ಸೌಂಡ್ ವಿಚಾರದಲ್ಲಿ ಆಡಿಯನ್ಸ್ ಮತ್ತು ನಿರ್ದೇಶಕರ ಟ್ರಾನ್ಸ್ಲೇಟರ್ ಆಗಿರ್ತೇನೆ. ಆ ಟ್ರಾನ್ಸ್ಲೇಟರ್ ಆಗಿರುವಂತ ಸಂದರ್ಭದಲ್ಲಿ ನಂಗೇನ್ ಬೇಕು ಅಂತಂದ್ರೆ ಅವರು ಆ ಐಡಿಯಾಗಳನ್ನ ಕ್ಲಿಯರ್ ಆಗಿ ಅವ್ರ ವರ್ಡ್ಸ್ ಅಲ್ಲಿ ಹೇಳಿದವಾಗ ಮಾತ್ರ ನನಗೇನಾದ್ರೂ ಒಂದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗ್ಲಿ ಇತ್ಯಾದಿ ಆಗತ್ತೆ. ಅವರ ಆ ಇಂಟೆಲಿಜೆನ್ಸ್ ಅನ್ನು ನಾನು ತುಂಬಾ ಗಮನಿಸಿದ್ದೇನೆ ಒಂದು. ಹಾಗೂ ಈ ಚಿತ್ರದ ಅನುಭವ ನಂಗೆ ತುಂಬಾ ಅಂದ್ರೆ ತುಂಬಾ ಅನುಭವ ಕೊಟ್ಟಿದೆ. ನನ್ನ ಮೊದಲನೇ ಚಿತ್ರ ಎಲ್ಲದೂ ಮೊದಲನೇದಾಗಿ ಮೊದಲನೇ ಪ್ರೆಸ್ ಮೀಟು ಅಲ್ಲ, ಮೊದಲನೇ ಚಿತ್ರ ಆದ್ಮೇಲೆ ಇಟ್ಸ್ ಆಬ್ವಿಯಸ್ ಮೊದಲನೇ ಪ್ರೆಸ್ ಮೀಟ್ ಅನ್ನೋದು ಹೌದು. ಹಾಗೆ ನಾವು